ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಸಭೆ ಮಾಡ್ತಾ ಇದೆ. ವಾಣಿಜ್ಯ ಮಂಡಳಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ಅಡ್ಡಗೋಡೆ ಮೇಲೆ ದೀಪ ಇಕ್ಕೋ ಕೆಲಸ ಮಾಡಬೇಡಿ. ಕನ್ನಡದ ನಾಡು ನುಡಿ ವಿಚಾರ ಬಂದಾಗ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಕಲಾವಿದರು ಇವರು ಯಾರೂ ಸರಿಯಾಗಿ ಮಾತಾಡಲ್ಲ ಅಂತ ಹೇಳಿ ಕನ್ನಡಿಗರಲ್ಲಿ ಒಂದು ಆಕ್ರೋಶ ಇದೆ. ಈಗಲಾದ್ರೂ ಇಂಥ ಸಂದರ್ಭಕ್ಕಾದರೂ ವಾಣಿಜ್ಯ ಮಂಡಳಿ ಸರಿಯಾದಂಥ ತೀರ್ಮಾನ ತಗೋಬೇಕು. ಯಾವುದೇ ಕಾರಣಕ್ಕೂ ಕನ್ನಡ ನಿರ್ಮಾಪಕರಿಗೆ ಹೇಳಬೇಕು, ಇನ್ಮೇಲೆ ಯಾವುದೋ ಪರಭಾಷೆಯ ಇಂಥ ಹುಚ್ಚರನ್ನ ಕರೆದು ಆಡಿಸೋದು ಬಿಟ್ಟು ನಮ್ಮ ನಾಡಿನ ಮಕ್ಕಳು ಅಗಾಧವಾದಂಥ ಕಲಾವಿದರು, ಗಾಯಕರು ಕರ್ನಾಟಕದಲ್ಲಿ ಇವತ್ತಿದ್ದಾರೆ, ಅವ್ರ ಕೈಲಿ ಆಡಿಸ್ಬೇಕು. ಸೋನು ನಿಗಮ್ನ ಇಲ್ಲಿ ಈ ರಾಜ್ಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಆಡಿಸದೆ ಅವನಿಗೆ ನಿಬಂಧನೆಯನ್ನು ಹೇರಬೇಕು. ಹಾಗೆ ಯಾವುದೇ ಅವನು ಹಾಡಿರುವಂಥ ಬೇರೆ ಭಾಷೆಯ ಸಿನಿಮಾಗಳು ಇಲ್ಲಿ ಬಿಡುಗಡೆ ಆದರೆ ಅದನ್ನು ತಡೆಯುವಂಥ ಕೆಲಸವನ್ನು ಕರವೇ ಮಾಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಈಗ ಯಾರಾದರೂ ಕನ್ನಡದ ಸಿನಿಮಾಗಳಲ್ಲಿ ಆಡಿಸಿದರೆ ಆ ಕನ್ನಡದ ನಿರ್ಮಾಪಕರಿಗೆ ರಿಯಾಯಿತಿ ಕೊಡ್ತೀವಿ. ಆದರೆ ಬೇರೆ ಭಾಷಿಕರು ಏನಾದರೂ ಆಡಿಸಿರೋ ಸಿನಿಮಾಗಳು ಇಲ್ಲಿ ಬಿಡುಗಡೆ ಆಗಬೇಕು ಅನ್ನೋದಾದರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ ಒಂದು ಒಳ್ಳೆಯ ತೀರ್ಮಾನ ಮಾಡಬೇಕು. ಹಾಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ನೀವು ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡುವಂಥ ಕರ್ನಾಟಕದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ತೀರಿ. ಅದು ದಸರಾ ಉತ್ಸವ ಇರ್ಬೋದು, ಬನವಾಸಿಯ ಉತ್ಸವ ಇರ್ಬೋದು, ಹಂಪೆ ಉತ್ಸವ ಇರ್ಬೋದು, ಕದಂಬ ಉತ್ಸವ ಇರ್ಬೋದು. ಇಂಥ ಯಾವುದೇ ಈವೆಂಟ್ಗಳು ಮಾಡುವಾಗ ಹೊರಗಡೆಯವ್ರನ್ನ ತಂದು ಕೋಟಿ ಹಣ ಕೊಟ್ಟು ಇಲ್ಲಿ ಅವ್ರು ಬಂದು ತಿಂದು ಉಂಡು ನಮ್ಮನ್ನು ಬೈಯೋ ಕೆಲಸಕ್ಕೆ ನೀವು ಅವಕಾಶ ಕೊಡಬೇಡಿ. ಕರ್ನಾಟಕದಲ್ಲಿ ಬೇಕಾದಷ್ಟು ಗಾಯಕರಿದ್ದಾರೆ, ಕಲಾವಿದರಿದ್ದಾರೆ, ಅವ್ರಿಗೆ ಆ ಇವೆಂಟ್ಗಳು ಕೊಡೋ ಮುಖಾಂತರ ಕನ್ನಡದ ಮಕ್ಕಳನ್ನು ಬೆಳೆಸಿ ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ವಿನಂತಿ ಮಾಡ್ಕೋತೀನಿ.